ನೀವೇನಾದರೂ ಇ ಎಮ್ ಐನ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ನೀವೇನಾದರೂ ಇ ಎಮ್ ಐನ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ, ದಯವಿಟ್ಟು ಎಂಡ್ವರೆಗೂ ನೋಡಿ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು IMOS.in ಚಾನಲ್. ಇವತ್ತು ಮಾತಾಡಕ್ಕೆ ಹೋಗ್ತಿದ್ದೀವಿ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಬಗ್ಗೆ. ಅದುವೇ ಇ ಎಮ್ ಐ ಟ್ರ್ಯಾಪ್. ನೀವೇನಾದರೂ ಇ ಎಮ್ ಐ ಮಾಡ್ತಿದ್ದೀರಾ ಅಥವಾ ಮಾಡ್ಬೇಕು ಅನ್ಕೊಂಡ್ರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. 2023ಯಲ್ಲಿ 41 ಲ್ಯಾಕ್ ಕಾರ್ಗಳು ಸೆಲ್ ಆಗಿದ್ದಾವೆ. ಅದರಲ್ಲಿ 72% ಕಾರ್ಗಳು ಇ ಎಮ್ ಐ ಮೇಲೇ ಸೆಲ್ ಆಗಿದ್ದಾವೆ. ಅದು ಯಾವ ಥರ ಅಂದರೆ, ಓನ್ಲಿ 10% ಡೌನ್ ಪೇಮೆಂಟ್ ಕಟ್ಟಿ 90% ಇ ಎಮ್ ಐ ಮೇಲೆ ಖರೀದಿ ಮಾಡಿದ್ದಾರೆ. ಅಷ್ಟಲ್ಲದೆ ಇಲ್ಲೇ ಒಬ್ಬರು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವರು ಒಂದು ಕಂಪ್ನಿಲಿ ಎಂಪ್ಲಾಯಿ ಕೆಲಸ ಮಾಡ್ತಾರೆ. ಅವ್ರ ಸ್ಯಾಲ್ರಿ ಬಂದ್ಬಿಟ್ಟು 20,000 ಸ್ಯಾಲ್ರಿ. ಬಟ್ ಅವ್ರು ಖರೀದಿ ಮಾಡಿರೋಂಥ ಬೈಕು 5 lakhs rupees. ಅಂದರೆ ಅವರು ಆಲ್ಮೋಸ್ಟ್ ದುಡಿದಿರೋಂಥ ಸ್ಯಾಲ್ರಿಯನ್ನೆಲ್ಲ ಆ ಇ ಎಮ್ ಐನ ಫುಲ್ಫಿಲ್ ಮಾಡೋಕ್ಕೆ ಹೋಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನೀವು ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಸ್ಟೇಬಲ್ ಅನ್ನು ಮತ್ತೆ ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಹೊಂದಕ್ಕೆ ಸಾಧ್ಯವಾಗುವುದಿಲ್ಲ. ನೀವಿಲ್ಲಿ ಏನ್ ಅನ್ಕೋತಿದ್ದೀರಾ? ನೀವಿಲ್ಲಿ ಏನ್ ಅನ್ಕೋತಿದ್ದೀರಾ ಅಂದ್ರೆ, ಆ ಪೂರ್ತಿ ಆ ಬೈಕ್ ನ ಖರೀದಿ ಮಾಡುವ ದುಡ್ಡನ್ನ ಫುಲ್ಫಿಲ್ ಮಾಡೋಕೆ ಆಗೋದಿಲ್ಲ. ಸೊ ಹಾಗಾಗಿ ಇ ಎಮ್ ಐ ಮೇಲೆ ಖರೀದಿ ಮಾಡುವ ದಾರಿ ಸಿಗುತ್ತೆ ಅಂತ ನೀವು ಇ ಎಮ್ ಐ ಮೇಲೆ ಹೋಗ್ತೀರಾ. ಬಟ್ ಆಕ್ಚುಲ್ ಆಗಿ ಅದು ವಾಸ್ತವವಾಗಿ ಥಿಂಕ್ ಮಾಡಿದ್ರೆ ಆ ಅಸೆಟ್ ನಿಮ್ದಾಗಲ್ಲ. ಹೇಗೆ ಅಂತ ಗೊತ್ತಾ? ಅದು ರೆಂಟ್ ಮೇಲೆ ತಂದಂಗೆ ಆಗುತ್ತೆ. ಹೇಗೆ ಅಂತ ಗೊತ್ತಾ? ಫಾರ್ ಎಕ್ಸಾಂಪಲ್, ನೀವು 2 or 3 months ಇ ಎಮ್ ಐ ಕಡದೆ ಡ್ಯೂ ಮಾಡಿದ್ರೆ ಮಾರನೇ ದಿನ ಇ ಎಮ್ ಐ ಕಂಪ್ನಿಯವರು ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ಆ ಅಸೆಟ್ ನ ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ನೀವು ಥಿಂಕ್ ಮಾಡಿ, ಆ ಅಸೆಟ್ ನಿಮ್ದು ಹೇಗಾಗುತ್ತೆ? ಆ ಲೋನ್ ಪೂರ್ತಿ ಮುಗಿಯೋವರೆಗೂ ಆ ಅಸೆಟ್ ನಿಮ್ದಾಗಲ್ಲ, ಅದೊಂಥರ ರೆಂಟ್ ಮೇಲೆ ತಂದಂಗೆ ಆಗುತ್ತೆ. ಸೊ ಹಾಗಾಗಿ ಆ ಇ ಎಮ್ ಐ ನ ಫುಲ್ಫಿಲ್ ಮಾಡೋ ಬದಲು ನೀವು ಅದೇ ದುಡ್ಡನ್ನ ಮಂತ್ಲಿ ಅಲ್ಲಿ ಕಟ್ಟುವ ಬದಲು ಅದೇ ದುಡ್ಡನ್ನ ಮಂತ್ ಆನ್ ಮಂತ್ SIP ನೋ ಮ್ಯೂಚುವಲ್ ಫಂಡ್ ಅನ್ನು ಮಾಡ್ಕೊಂಡು ಹೋಗಿದ್ರೆ ನಿಮ್ ದುಡ್ಡು ಗ್ರೋ ಆಗ್ತಾ ಹೋಗುತ್ತೆ. ಎಂಡ್ ಆಫ್ ದ ಡೇ ನೀವು ಏನ್ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೋ ಆ ಅಸೆಟ್ ಅನ್ನ ನೀವು ಈಸಿಯಾಗಿ ಖರೀದಿ ಮಾಡಬಹುದು. ಮತ್ತೆ ಈ ತರ ಮಾಡ್ಕೊಂಡು ಹೋದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಖರೀದಿ ಮಾಡೋಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ತರ ನಾವು ಇಲ್ಲಿ ಒಂದು ಕಥೆಯನ್ನು ನೋಡಿಬಿಡೋಣ. ಈ ಕಥೆಯಲ್ಲಿ ABC ಅನ್ನೋ 3 ವ್ಯಕ್ತಿಗಳು ಇರ್ತಾರೆ. ಎ ಅನ್ನೋ ವ್ಯಕ್ತಿ ಒಬ್ಬ ಸ್ಯಾಲರಿಡ್ ಎಂಪ್ಲಾಯ್ ಆಗಿರ್ತಾನೆ. ಅವ್ನ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ, ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಇ ಎಮ್ ಐ ಮೇಲೆ ಕಾರ್ ತಗೋದು, ಬೈಕ್ ತಗೋದು, ಇ ಎಮ್ ಐ ಮೇಲೆ ಮೊಬೈಲ್ ತಗೋದು. ಈ ತರ ಯಾರೋ ಮಾಡಿದ್ರಂತ ಅವನು ಈ ತರ ಸಕ್ಸಸ್ಫುಲ್ ಆಗಿದೆ ಅಂತ ತೋರ್ಸೋಕೆ ಈ ತರ ಲಕ್ಸುರಿ ಐಟಮ್ ನ ಖರೀದಿ ಮಾಡ್ತಿರ್ತಾನೆ. ಬಟ್ ಮುಂದೆ ಕೆಲವು ದಿನಗಳಾದ ನಂತರ ಏನಾಗುತ್ತೆ ಅಂದ್ರೆ, ಅವನು ಯಾವುದೇ ರೀತಿಯಾದ ಸೇವಿಂಗ್ ಮಾಡಿರಲ್ಲ, ಮತ್ತೆ ಇನ್ನೂ ಇ ಎಮ್ ಐನು ಕಂಪ್ಲೀಟ್ ಮಾಡಿರಲ್ಲ. ಹಾಗೆ ಇ ಎಮ್ ಐನ ಕಟ್ಕೊಂತಾನೆ ಹೋಗ್ತಿರ್ತಾನೆ. ಬಟ್ ಎಂಡ್ ಆಫ್ ದ ಡೇ ಅವನು ಫೈನಾನ್ಷಿಯಲಿ ಗ್ರೋ ಆಗಿರಲ್ಲ, ಫೈನಾನ್ಷಿಯಲಿ ಇನ್ನೂ ಕೆಳಗಡೆ ಹೋಗಿರ್ತಾನೆ. ಮತ್ತೆ ಬಿ ಅನ್ನೋ ವ್ಯಕ್ತಿ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ, ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಎ ಲಾಂಗ್ ಜರ್ನಿ ಅಂತ ಮೈಂಡ್ ಸೆಟ್ ಇರುತ್ತೆ. ಅವರು ಒಬ್ರು ಸ್ಯಾಲರಿಡ್ ಎಂಪ್ಲಾಯ್ ಆಗಿರ್ತಾರೆ. ಅವರು ಒಂದು ಫಿನಾನ್ಷಿಯಲ್ ಗೋಲ್ ಅನ್ನ ಸೆಟ್ ಮಾಡ್ಕೊಂಡಿರ್ತಾರೆ. ಯಾವ ತರ ಅಂದ್ರೆ, ಅವ್ರು ದುಡಿದ ಸ್ಯಾಲರಿಯನ್ನೆಲ್ಲ 50% ಮನೆಗೋಸ್ಕರ ತೆಗೆದಿಟ್ಟು ಒಂದು 25% SIP ನೋ ಮ್ಯೂಚುವಲ್ ಫಂಡ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನು 25% ಸೇವಿಂಗ್ ಮಾಡ್ತಿರ್ತಾರೆ, ಎಮರ್ಜೆನ್ಸಿ ಫಂಡಿಂಗ್ ಅಂತ ಸೇವಿಂಗ್ ಮಾಡ್ತಿರ್ತಾರೆ. ಸೊ ಎಂಡ್ ಆಫ್ ದ ಡೇ ಕೆಲವು ದಿನಗಳಾದ ನಂತರ ಅವ್ರ SIP ದುಡ್ಡು ಗ್ರೋ ಆಗಿರುತ್ತೆ. ಅದೇ ದುಡ್ಡಿಂದ ಅವ್ರಿಗೆ ಒಂದು ಬೈಕ್ ಆಗ್ಲಿ ಅಥವಾ ಮೊಬೈಲ್ ಆಗ್ಲಿ ಅಥವಾ ಕಾರ್ ಆಗ್ಲಿ ಖರೀದಿ ಮಾಡೋಕೆ ಅವ್ರಿಗೆ ಆ ದುಡ್ಡಿಂದ ಹೆಲ್ಪ್ ಆಗುತ್ತೆ. ಮತ್ತೆ ಸಿ ಅನ್ನೋ ವ್ಯಕ್ತಿ ಒಬ್ಬ ಸ್ಟೂಡೆಂಟ್ ಆಗಿರ್ತಾನೆ. ಕಲಿಯೋಕೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಎಜುಕೇಶನ್ ಲೋನ್ ಅಂತ ಖರೀದಿ ಮಾಡಿ ಎಜುಕೇಶನ್ ಲೋನ್ ಅನ್ನ ತಗೊಂಡು ಕಾಲೇಜ್ ಅನ್ನ ಮುಗಿಸ್ಕೊಂಡು ಒಳ್ಳೆ ಜಾಬ್ ಹಿಡಿದು ಒಳ್ಳೆ ಪೊಸಿಷನ್ ತಗೊಂಡಿರ್ತಾರೆ. ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ, ಸಕ್ಸಸ್ ಇಸ್ ನಾಟ್ ಎ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಎ ಲಾಂಗ್ ಜರ್ನಿ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಸೊ ಹಾಗಾಗಿ ಅವರು ಫ್ಯೂಚರ್ ಅಲ್ಲಿ SIP ನೋ ಮ್ಯೂಚುವಲ್ ಫಂಡ್ ಮಾಡ್ಕೊಂತ ಅವ್ರು ದುಡಿದ ದುಡ್ಡನ್ನ ಗ್ರೋ ಮಾಡ್ಕೋತಾ ಹೋಗ್ತಿರ್ತಾರೆ. ಸೊ ಇದಾಗಿತ್ತು ABC ಅನ್ನೋ 3 ವ್ಯಕ್ತಿಗಳ ಕತೆ. ಸೊ ಮಾರಲ್ ಆಫ್ ದ ಸ್ಟೋರಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಯಾರು ಗ್ರೋ ಆಗಿದ್ದಾರೆ, ಯಾರು ಗ್ರೋ ಆಗಿಲ್ಲ ಎಂಬುದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನೀವು ಇನ್ನೊಂದು ಅನ್ಕೋತಿರ್ಬೋದು, ಅಷ್ಟೆಲ್ಲ ಪೇಷನ್ಸ್ ಇಲ್ಲ, ಇವಾಗ್ಲೇ ಬೇಕು, ಕಾರಣಕ್ಕೋಸ್ಕರ ನಾನು ಇ ಎಮ್ ಐ ನ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ. ಬ್ರೋ, ಇಲ್ಲಿ ಪೇಷನ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ತಾಳಿದವನು ಬಾಳೆಯನು. ಇಲ್ಲಿ ಒಂದ್ ದಿನಕ್ಕೆ ಏನೂ ಆಗಲ್ಲ, ಬಟ್ ಒಂದ್ ದಿನ ಅದು ಹಾಗೆ ಆಗುತ್ತೆ. ಸೊ ಹಾಗಾಗಿ ತಾಳ್ಮೆ ಇರಬೇಕು. ತಾಳ್ಮೆ ಬಹಳ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು, ಇ ಎಮ್ ಐ ಮಾಡಿರೋರು ತುಂಬಾ ಕಷ್ಟ ಪಡ್ತಿರ್ತಾರೆ. ಇ ಎಮ್ ಐ ನ ತುಂಬಕ್ ಆಗ್ತಿಲ್ಲ, ಯಾವ ತರ ತುಂಬೋದು, ದುಡ್ಡನ್ನ ಸೇವ್ ಮಾಡಕ್ ಆಗ್ತಿಲ್ಲ ಅಂತ ಅನ್ಕೋತಿರ್ತಾರೆ. ಬಟ್ ಅವ್ರಿಗೆ ನಾವೇನು ಹೇಳೋದಂದ್ರೆ, ನೀವು ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗ್ಬೇಡಿ. ಯಾವ್ದಾದ್ರು ಒಂದು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಳಿ. ಇದೇ ಮಾತನ್ನ ಫೇಮಸ್ ಇನ್ವೆಸ್ಟರ್ ವಾರನ್ ಬಫೆಟ್ ಅವರು ಒಂದು ಮಾತನ್ನ ಹೇಳ್ತಾರೆ, ಇಫ್ ಯು ಡೋಂಟ್ ಫೈಂಡ್ ಎ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್ ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ಅಂದರೆ ಇದರ ಅರ್ಥ ಏನಂದರೆ, ನೀವು ಏನಾದರೂ ಮಲಗಿಕೊಂಡಾಗ ಕೂಡ ದುಡ್ಡು ಸಂಪಾದನೆ ಮಾಡೋ ಹಾದಿಯನ್ನು ಕೊಂಡುಕೊಳ್ಳದಿದ್ದರೆ ನೀವು ಸಾಯುವವರೆಗೂ ದುಡಿಯಬೇಕಾಗುತ್ತದೆ. ಸೊ ಹಾಗಾಗಿ ನಿಮ್ಮ ಸ್ಕಿಲ್ ಅನ್ನ ಬಳಸಿಕೊಂಡು ಒಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇ ಎಮ್ ಐ ಒಳ್ಳೇದಾ ಅಥವಾ ಕೆಟ್ಟದ್ದ, ಅಕಸ್ಮಾತ್ ಮಾಡಿದ್ರೆ ಯಾವ ಥರ ಮಾಡಬೇಕು, ಯಾವ ಥರ ಮಾಡಬಾರ್ದು ಎಂಬುದರ ಬಗ್ಗೆ ಈ ಟಾಪಿಕ್ ಆಗಿತ್ತು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.